ಕರೋಶಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಸ್ಥೆಯ ಸಹಯೋಗದಲ್ಲಿ ಬರುವ ದಿನಗಳಲ್ಲಿ ಗ್ಯಾಸ್ ಏಜೆನ್ಸಿ ಮತ್ತು ಪೆಟ್ರೋಲ್ ಪಂಪ್ ಪ್ರಾರಂಭಿಸುವ ಗುರಿ ಹೊಂದಿದ್ದೇವೆ ಎಂದು ಅಧ್ಯಕ್ಷರು ಮತ್ತು ಚಂದ್ರಗಿ ಕ್ರೀಡಾಶಾಲೆ ಉಪಾಧ್ಯಕ್ಷರು ಆಗಿರುವ ಮಹೇಶ್ ಭಾತೆ ಹೇಳಿದರು. ಕರೋಶಿ ಗ್ರಾಮದ ಪಿಕೆಪಿಎಸ್ ಸಹಕಾರಿ ಸಂಸ್ಥೆಯು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತವಾಗಿ ಪರಿವರ್ತನೆಗೊಂಡು 103ನೇ ವಾರ್ಷಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಆರ್ಥಿಕವಾಗಿ ಸಂಸ್ಥೆಯನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಪರಿವರ್ತನೆಗೊಳಿಸಿ ಒಂದೇ ಸೂರಿನಡಿ ರೈತರಿಗೆ ವಿವಿಧ ಸೌಲಭ್ಯಗಳನ್ನು ಒದಗಿಸಿಕೊಡುವ ವ್ಯವಸ್ಥೆ ಮಾಡಲು ಯೋಜನೆಗಳನ್ನು ಸಂದರ್ಭಕ್ಕೆ ತಕ್ಕಂತೆ ರೂಪಿಸಲಾಗುತ್ತಿದೆ ಎಂದರು. ಇನ್ನು ಸಹಕಾರಿ ಸಂಸ್ಥೆಯ ಲಾಭಾಂಶವನ್ನು ಇತಿಮಿತಿಯಲ್ಲಿ ಸದಸ್ಯರಿಗೆ ನೀಡುವ ಮೂಲಕ ಕಾಯ್ದಿಟ್ಟ ನಿಧಿಯನ್ನು 25% ಕಾಯ್ದಿರಿಸಿ ಸಹಕಾರಿಯ ಬೆಳವಣಿಗೆಗೆ ಪ್ರಯತ್ನಿಸುವುದರಿಂದ ಸದಸ್ಯರಿಗೆ 11% ಲಾಭಾಂಶ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದ ಅವರು, ಸಹಕಾರಿಯು 1506 ಸದಸ್ಯರನ್ನು ಹೊಂದಿದ್ದು 1,35,00,000 ಷೇರು ಬಂಡವಾಳ, 6.48 ಕೋಟಿ ರೂಪಾಯಿ ಠೇವು, 17,34,00,000 ದುಡಿಯುವ ಬಂಡವಾಳ, 10,64,00,000 ಸಾಲ ವಿತರಿಸಿ 36.17 ಲಕ್ಷ ರೂಪಾಯಿಗಳ ನಿವ್ವಳ ಲಾಭ ಗಳಿಸಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ದತ್ತಾತ್ರೇಯ ಬಿದ್ರೆ, ನಿರ್ದೇಶಕರಾದ ಡಿಬಿ ಪೂಜಾರಿ, ಜ್ಞಾನೇಶ್ವರ್ ಮಾಂಗೂರೆ, ಶಿವಾಜಿ ಸಿಂಗಾಯಿ, ಎಬಿ ಪಟೇಲ್, ರಮೇಶ್ ಕುಂಬಾರ್, ದುಂಡಪ್ಪ ಮಜಲಟ್ಟಿ, ಇಮಾಮ್ ಹುಸೇನ್ ಪಟೇಲ್, ಶೈಲಜಾ ಮುಗುಳಿ, ಶಿವಲೀಲಾ ಜಗದೀಶ್ ಮಗದುಂ, ಮಹಾಂತೇಶ್ ಭಾತೆ, ವಿಜಯ್ ಕೋಟಿವಾಲೆ, ರಮೇಶ್ ಕುಂಬಾರ್, ಗ್ರಾಮ ಪಂಚಾಯತಿ ಅಧ್ಯಕ್ಷ ಪಂಚಾಕ್ಷರಿ ಹಳಿಜೋಳೆ, ಬಾಳು ಮುಗುಳಿ ಸೇರಿದಂತೆ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕ ಎಸ್.ಬಿ. ಸೊಲ್ಲಾಪುರೆ ಆರ್ಥಿಕ ವರ್ಷದ ವರದಿಯನ್ನು ಮಂಡಿಸಿದರು. ಬಸವರಾಜ್ ಮಡಿವಾಳ ಸ್ವಾಗತಿಸಿದರು. ಸಾವಿತ್ರಿ ಜೇತೆ ನಿರೂಪಿಸಿದರು. 2021ರಲ್ಲಿ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರಿ ಸಂಘ ಅಂತ ನಾಮಕರಣಗೊಂಡು ಇಲ್ಲಿಯವರೆಗೆ ಹೆಸರು ಬದಲು ಹಾಕೋಕೆ ಇವತ್ತಿಗೆ ಸರ್ಕಾರ ಅಂದರೆ ಇಡೀ ರಾಜ್ಯ ಮತ್ತು ರಾಷ್ಟ್ರಗಳಲ್ಲಿ ಎಲ್ಲಿ ಈ ಪಿಕೆಪಿಎಸ್ ಎಲ್ಲವನ್ನ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರಿ ಸಂಘ ನಿಯಮಿತ ಅನ್ನುವಂಥ ಒಂದು ಹೆಸರಿನಿಂದ ಇವತ್ತು ಕರೋಶಿಯಲ್ಲಿ 103ನೇ ಈ ಸರ್ವ ಸಾಧಾರಣ ಸಭೆಯನ್ನು ಉದ್ದೇಶಿಸಿ ನಾನು ಮಾತಾಡ್ತಾ ಇದ್ದೀನಿ. ಈಗಾಗಲೇ ಸಂಘವು ಕಳೆದ ಹಲವಾರು ವರ್ಷಗಳಿಂದ ಹಿಂದೆ ಹಿರಿಯರು ಹಾಕಿ ಕೊಟ್ಟಂಥ ಒಂದು ಸಂಘನ 103 ವರ್ಷದಿಂದ ಒಂದು ಗಿಡವನ್ನು ಹಚ್ಚಿದಂಥ ಒಂದು ಸಮಸ್ಯೆ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಅದರ ಜೊತೆಗೆ ಒಂದು ಸಂಘವು ನಡೀಬೇಕಾದ್ರೆ ಬರೀ ನರ್ಸವರಾಗಲಿ ಅಥವಾ ಸಿಬ್ಬಂದಿ ಅಥವಾ ಸದಸ್ಯರು ಇವರು ಬೇಕಾಗ್ತದೆ. ಅದಕ್ಕೆ ನಾನು ಎಷ್ಟಂತ ಎಫ್.ಡಿ ಇರ್ಬೋದು, ಪಿಗಿಣಿ ಇರ್ಬೋದು, ಅಥವಾ ಲೋನ್ ಅಕೌಂಟ್ ಇರ್ಬೋದು, ಅಥವಾ SB ತೋರಿಸುವಂಥವ್ರು ಇರ್ಬೋದು, ಎಲ್ಲ ಸದಸ್ಯರು ಇನ್ನೊಮ್ಮೆ ನನ್ನ ನಮಸ್ಕಾರಗಳನ್ನು ನಾನು ಇಲ್ಲಿ ಹೇಳಬಯಸ್ತಾ ಇದ್ದೀನಿ. ಒಟ್ಟು ಸದಸ್ಯರು ಇಲ್ಲಿಯವರೆಗೆ 1506 ಸದಸ್ಯರನ್ನ ಒಳಗೊಂಡಂಥ ಈ ಸಂಸ್ಥೆ. ಅದರಲ್ಲಿ ಷೇರು 1,35,62,000 ರೂಪಾಯಿಗಳವರೆಗೆ ನಮ್ಮ ಸಂಘದ ಷೇರು ಬಂಡವಾಳ ಇದೆ. ಅಂದರೆ ಅದೆಲ್ಲದೂ ಅಂದರೆ ನಿಮ್ಮದ 1,35,62,000 ರೂಪಾಯಿ. ಅದ್ರ ಜೊತೆಗೆ ನಾವು 45 ಲಕ್ಷ ರೂಪಾಯಿನ ಡಿಸಿಸ್ ಬ್ಯಾಂಕ್ನಾಗ ಇಟ್ಟು ಉಳಿದ ದುಡ್ಡನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ದುಡಿಸ್ತಾ ಇದ್ದೀವಿ ಅನ್ನೋಂಥ ಮತ್ತೆ ನಿಮ್ಗೆ ಪ್ರಾಮಾಣಿಕವಾಗಿ ಹೇಳ್ತೀವಿ. ಸಂಸ್ಥೆಯು RFD ಫಂಡ್ ಅಂದ್ರೆ ರಿಸರ್ವ್ ಫಂಡ್ ಅನ್ನ ಸರ್ಕಾರದ ಆದೇಶ ಮೇಲೆ ನಾವು ಏನೋ ಕೆಲವೊಂದು ಹಕ್ಕಿರ್ತಾವ ಅವ್ನು ಇಡಬೇಕಾಗ್ತದೆ. ರಿಸರ್ವ್ ಫಂಡ್ ಸಹಿತ 61,22,000 ಅಂತ ಇಲ್ಲಿವರೆಗೆ ರಿಸರ್ವ್ ಫಂಡ್ ಆಗ್ತದೆ. ಆದರೆ ನಾವು ಹೆಚ್ಚಿನ ಅಮೌಂಟ್ ಅನ್ನು 1 ಕೋಟಿ ರೂಪಾಯಿ ರಿಸರ್ವ್ ಫಂಡ್ ಅನ್ನ ನಾವು DCC ಬ್ಯಾಂಕ್ನಲ್ಲಿ ಇಟ್ಟಿದ್ದೀನಿ. ಅದೆಲ್ಲ ನಿಮ್ಮ ಆಶೀರ್ವಾದದಿಂದ ಅನ್ನುವಂಥ ಮಾತನ್ನು ಸಹಿತ ಅದ್ರ ಜೊತೆಗೆ ಇದ್ದ ನಿಧಿಗಳು ಸಹಿತ 2,20,00,000 ಸಹಿತ FD ಅನ್ನು ನಾವು ಬೇರೆ ಬ್ಯಾಂಕ್ಗಳಲ್ಲಿ ಇಡಲಾಗಿದೆ ಅನ್ನುವಂಥ ಮಾತನ್ನು ಹೇಳಿ ಸಂಸ್ಥೆಯಲ್ಲಿ ಇಟ್ಟಂತ ಎಲ್ಲ ಸದಸ್ಯರು ಎಲ್ಲ ನೀವು ಏನು ಇಟ್ಟಿದ್ದೀನ 6,68,63,000 ರೂಪಾಯಿಯನ್ನ ನೀವು ನಮ್ಮಲ್ಲಿ SB ಇರ್ಬೋದು, FD ಇರ್ಬೋದು, RD ಇರ್ಬೋದು, ಹಿಂಗೆ ಹಲವಾರು ಯೋಜನೆಗಳನ್ನು ನೀವು ದುಡ್ಡನ್ನು ಇಲ್ಲಿ ಗುಂತಾವಣೆ ಮಾಡಿ ಅದ್ರ ಪೈಕಿ ನಾವು ಸಹಿತ 86 ಲಕ್ಷ ರೂಪಾಯಿಗಳನ್ನು 3,86,00,000 ರೂಪಾಯಿಗಳನ್ನ ನಾವು ಅಂದರೆ ಈಗ ಏನು ಸದಸ್ಯರಿಗೆ ನಾವು
ಅಂದರೆ SL ಸೆಕ್ಯೂರಿಟಿ ಲೋನ್ ಅಂತ ಕೊಡುವಂಥ ವ್ಯವಸ್ಥೆಯನ್ನು 4,49,00,000 ಮಾಡಿದ್ದೀವಿ. ಉಳಿದನ್ನ ನಾವು 2 ಕೋಟಿ ರೂಪಾಯಿ 20 ಲಕ್ಷ ರೂಪಾಯಿನ FD ಇಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಸಹಿತ ಹೇಳಿಸ್ತಾ ಇದ್ದೀವಿ. DCC ಬ್ಯಾಂಕ್ನಿಂದ ನಾವು ತಗೊಂಡಂಥ 6 ಕೋಟಿ 15 ಲಕ್ಷ ರೂಪಾಯಿ ನಮಗೆ ಪತ್ರನ ಮಂಜೂರು ಮಾಡಿದ್ದಾರೆ. ಅದ್ರ ಬಗ್ಗೆ 6 ಕೋಟಿ 11 ಲಕ್ಷ ರೂಪಾಯಿ 1,000 ರೂಪಾಯಿಯನ್ನು ನಾವು ಬಡ್ಡಿ ರಹಿತ ಸಾಲನ್ನ ರೈತರಿಗೆ ಕೊಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಸಹಿತ ನಾನು ಹೇಳಿ ಸಂಘವು ದುಡಿಯೋ ಭಂಡಾರ 17 ಕೋಟಿ 65 ಲಕ್ಷ ರೂಪಾಯಿ ಇದ್ದು 65 ಈ ವರ್ಷ 17,000 ನಿವ್ವಳ ಲಾಭವನ್ನು 36 ಲಕ್ಷ 17,000 ರೂಪಾಯಿ ನಿವ್ವಳ ಲಾಭ ಇದೆ. ಅದು ಹೋದ ವರ್ಷಕ್ಕಿಂತ ಹೆಚ್ಚಿನ ಲಾಭವನ್ನೇ ಈ ವರ್ಷ ಆಗಿದೆ ಅನ್ನುವಂಥ ಮಾತನ್ನು ಸಹಿತ ನಿಮಗೆ ಹೇಳಬೇಕಾಗ್ತದೆ. ಅದ್ರ ಜೊತೆಗೆ ಸಂಘದ ಬ್ಯಾಂಕಿನ ಬ್ಯಾಲೆನ್ಸ್ ಎಲ್ಲ 30,20,000 ಇದೆ ಅನ್ನುವಂಥ ಮಾತನ್ನು ಸಹಿತ ಹೇಳಿ ಸಂಘದ ಚಿರಾಸ್ತಿ 77,50,000 ಸಂಘದ ಚಿರಾಸ್ತಿ ಇದ್ದು ಸಂಘದ ವರ್ಷದ ವಹಿವಾಟು ನಿಮ್ಮ ಸಂಸ್ಥೆ ನಾವು ನೋಡಕ್ಕಂದ್ರೆ ಏನಿಲ್ಲ. ಮೊದಲೊಂದು ಸಣ್ಣ ಗಿಡ ಹಚ್ಚಿದ್ರು 103 ವರ್ಷದಿಂದ ಇವತ್ತು 71 ಕೋಟಿ 35 ಲಕ್ಷ 15,000 ರೂಪಾಯಿ ಟರ್ನೋವರ್ ಮಾಡಿದ ಅನ್ನುವಂಥ ಮಾತನ್ನು ನೀವು ಹೇಳಬೇಕು. ಇದು ನಮ್ಮ ಬ್ಯಾಂಕಿನ ಸಂಘದಿಂದ ಇನ್ನು ಮುಂದಿನ ವರ್ಷ 100 ಕೋಟಿ ರೂಪಾಯಿ ವ್ಯವಹಾರವನ್ನ ಈ ಸಂಸ್ಥೆ ಮಾಡ್ತದ ಅನ್ನುವಂಥ ಮಾತನ್ನು ಸಹಿತ ಈ ಮುಂದೆ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸಂಘದ ಬೆಳೆಯಲ್ಲಿ ಸಾಲ ಪಡೆದ ರೈತ 658 ಸಲ್ಲಿಸಿ 1 ಲಕ್ಷದ ವಿಮಾ ಯೋಜನೆಯನ್ನು ಸಹಿತ ನಾವು ಸರ್ಕಾರದ ಕಡೆಯಿಂದ ಮಾಡಿದ್ದೀವಿ. ಈಗ ತಾನೇ ನಮ್ಮ ಸತ್ಯಪ್ಪ ಹೇಳಿದ್ದೀನಿ, ನಿಮ್ಮ ಟೀಚು 650 ರೂಪಾಯಿ ಕೊಟ್ಟು 1 ಲಕ್ಷದವರೆಗೆ ಹೊಸದಾಗಿ ಅಂದ್ರೆ ಅಚಾನಕ್ ಸತ್ತರ ಈಗೇನು ಸರ್ಕಾರದಿಂದ ನಾವೇನು ತುಂಬಿಕೊಂಡು ಮಾಡ್ತೀವಲ್ಲ ಇದು 1 ಲಕ್ಷ ರೂಪಾಯಿ ಬರ್ತದೆ ಆಕ್ಸಿಡೆಂಟ್ಗೆ ಅಷ್ಟ. ಆದ್ರೆ ಇದು ಹೆಂಗೂ ಸಹಿತ ಇದು ದುಡ್ಡು ಬರ್ಬೇಕಾದ್ರೆ ನಾವು ಪ್ರತಿಯೊಬ್ಬ ಸದಸ್ಯರು 650 ತುಂಬಬೇಕು. ನಿಮ್ಗೆ ಹೆಚ್ಚಿನ ದುಡ್ಡು ಇಟ್ಟಿದ್ರಿ ಅಥವಾ ಹೆಚ್ಚಿಗೆ ತುಂಬುವ ಆಕಾರ ಇತ್ತಂದ್ರೆ ನೀವು 1,300 ರೂಪಾಯಿ ಮಾಡಬಹುದು ಅಥವಾ 19,200 ರೂಪಾಯಿ ತುಂಬಿದ ನೀವು ಎಷ್ಟು ಅಮೌಂಟ್ ತುಂಬಿದ್ರೆ ಆ ಲೆಕ್ಕದಿಂದ ನೀವು ಸಹಜ ಸ್ಥಿತಿ ಸಹಿತ 60 ವರ್ಷದ ವರೆಗೆ ಮಾತ್ರ ಇದು ಬರ್ತದ ಅನ್ನುವಂಥ ಮಾತನ್ನು ಸಹಿತ ಹೇಳ್ತಾ ಸಭಾಭವನವನ್ನ ನಾನು ಎಲ್ಲರಿಗೂ ಒಂದು ವಿಷಯ ಹೇಳಿದೆ. ಸಭಾಭವನ ಸಂಘ ಈ ಸಭಾಭವನ ಆ ಹಿಂದಿನ ನಮ್ಮ ಕಾಂಪೌಂಡ್ವರೆಗೆ ತಗೊಂಡು ಇದು ಕಟ್ಟಡವನ್ನು ಸಹಿತ ನಾವು ಮಂಜೂರು ಮಾಡಬೇಕು. ಈಗಾಗಲೇ ನಿಮಗೆ ತಿಳಿತು ಇಲ್ಲ ಬರ್ತದ ಈಗ ತಾನು ನೀವು ಮಂಜೂರು ಕೊಡಬೇಕು, ಆ ಕಟ್ಟಡ ಆಗಬೇಕು, ಈ ಕಾರ್ಯಕ್ರಮ ಆಗಬೇಕು, ಎಲ್ಲ ಧರ್ಮದವರಿಗೆ ಅನುಕೂಲ ಆಗ್ತದೆ ಅನ್ನೋಂಥ ಮಾತನ್ನು ನಾನು ಹೇಳ್ತೀನಿ. ಅದಕ್ಕೆ ಒಟ್ಟಿಗೆ ಕೂಡಿ ಅನ್ನುವಂಥ ಮಾತನ್ನು ಸಹಿತ ಹೇಳಿದೆ. ಅದ್ರ ಜೊತೆಗೆ ರೈತರಿಗೆ ನಮಗೇನು ಬೇಕು, ಎತ್ತು ಬೇಕು, ದನ ಬೇಕು, ಉದ್ಯೋಗ ಬೇಕು. ರೈತರಿಗೆ ಎಲ್ಲರಿಗೂ ಉದ್ಯೋಗ ಮಾಡಕ್ಕಂತ ರೈತರಿಂದ ಅದಕ್ಕೆ ಹಾಲಿನ ಉದ್ಯೋಗ ಮಾಡೋದ್ರ ಸಹಿತ ನಾವು 6 ಎಮ್ಮೆಗಳನ್ನು ಖರೀದಿ ಮಾಡಲಿಕ್ಕೆ DCC ಬ್ಯಾಂಕಿನಿಂದ ದುಡ್ಡನ್ನು ತಂದು ಕೊಡುವಂಥ ವ್ಯವಸ್ಥೆಯನ್ನು ಸಹಿತ ನಾವು ಇಲ್ಲಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಸಹಿತ ಹೇಳಿ ಸರ್ಕಾರ ನ್ಯಾಯ ಬೆಲೆ ಅಂಗಡಿ, ಗೊಬ್ಬರ ಅಂಗಡಿ ನೀವು ಕೇಳಬಹುದು. ಗೊಬ್ಬರ ಅಂಗಡಿ 2-3 ವರ್ಷ ಯಾಕೆ ಬಂದಿತ್ತಂದ್ರೆ ಹೊಸ ನಿಯಮದ ಪ್ರಕಾರ ಅಲ್ಲಿ BSc ಅಗ್ರಿ ಇಲ್ಲಿಗೆ BSc ಕೆಮಿಸ್ಟ್ರಿ ಅಥವಾ BSc ಬಯಾಲಜಿ ಇದ್ದವ್ರು ಬೇಕಾಯಿತು. ಯಾರೂ ಸಿಗುಲಾಗನ 1 ವರ್ಷದವರೆಗೆ ಸತ್ಯಪ್ಪನ ಪ್ರತಿ ವಾರ ಒಂದು 60 ಟ್ರೈನಿಂಗ್ ಕೊಡಿಸಿ ಆ ಲೈಸೆನ್ಸ್ ಬಂದ ನಂತರ ತಿರುಗಿ ನಾವು ಗೊಬ್ಬರ ವ್ಯಾಪಾರವನ್ನು ಸಹಿತ ನಾವು ಮಾಡಿದ್ದೀವಿ. ನೀವೆಲ್ಲರೂ ಸಹಿತ ಈ ಗೊಬ್ಬರ ವ್ಯಾಪಾರವನ್ನು ನೀವು ಮಾಡ್ಕೋಬೇಕು ಅನ್ನೋಂಥ ಮಾತು ಸಹಿತ ನಾನು ನಿಮ್ಗೆ ಹೇಳಲಿಸ್ತಾ ಇದ್ದೀನಿ. ಶುದ್ಧ ನೀರಿನ ಸಹಿತ ವ್ಯವಸ್ಥಿತವಾಗಿ ಅದನ್ನು ನಡೆಸಿದ್ವು. ಶುದ್ಧ ನೀರನ್ನು ನೀವು ಅನಿಸ್ತೈತಿ, ಕೆಲವರಿಗೆ ಖರ್ಚು ಐತಿ, ಆದರೆ ಅದನ್ನು ಖರ್ಚು ಮಾಡಿ ನಾವು ಜನರಿಗೆ ಶುದ್ಧ ನೀರು ಕೊಡುವಂಥ ವ್ಯವಸ್ಥೆನ ಈ ಸಂಸ್ಥೆ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಸಹಿತ ಹೇಳಿ ಸಂಘದ ಅಡಿಟ್ನಲ್ಲಿ A ಕ್ಲಾಸ್ ಬಂದ ಸತತವಾಗಿ ಸತತವಾಗಿ ಬಂದದ ಅದಕ್ಕೂ ಸಹಿತ ಎಲ್ಲ ಸದಸ್ಯರು A ಕ್ಲಾಸ್ ಬರಬೇಕಾದ್ರೆ ನೀವು 100% ಮೊದಲು ಅದು ಆಗಬೇಕಾಗ್ತದೆ. ಅದೆಲ್ಲವನ್ನ ನೀವು ಮಾಡಿ ಕೊಡ್ತಿದ್ದೀರಿ ಅನ್ನುವಂಥ ಒಂದು ವ್ಯವಹಾರವನ್ನು ಒಳ್ಳೆಯ ರೀತಿಯಿಂದ ನೀವು ಇಲ್ಲಿ ಮಾಡಿದ್ದೀರಿ ಅನ್ನುವಂಥ ಉದ್ದೇಶದಿಂದ ಆ ಸಂಘ ಸಹಿತ ಒಳ್ಳೆಯ ರೀತಿಯಿಂದ ನಡೆದಿರಿ ಅನ್ನುವಂಥ ಮಾತನ್ನು ಸಹಿತ ಹೇಳಿ ಸಂಘವು ಬೇರೆ ಸಂಸ್ಥೆಗಳನ್ನು ಹೋಲಿಸಿದ ನಮ್ಮ ಸಂಸ್ಥೆಗಳು ಒಳ್ಳೆಯ ರೀತಿಯಿಂದ ನಡೆದಿರಿ ಅನ್ನುವಂಥ ಮಾತನ್ನು ಸಹಿತ ಹೇಳಿ ಈಗಾಗಲೇ ಎಲ್ಲ ವಿಷಯಗಳನ್ನ ನಾವು ಮಾತಾಡಿದ್ವಿ. ಇದ್ರ ಜೊತೆಗೆ ಇನ್ನೂ 3 ಕಾಂಪ್ಲೆಕ್ಸ್ ಕಟ್ಟಬೇಕನ್ನುವಂಥ ವಿಚಾರ ನಾವು ಇಟ್ಕೊಂಡಿದ್ದೀವಿ. ನೀವು ಸದಸ್ಯ ಹಿರಿಯರು ಬಂದು ಸಲಹೆಯನ್ನು ನಮ್ಮ ನಾಯಕರಿಗೆ ದೊಡ್ಡರಿಗೆ ಅಥವಾ ಹಿರಿಯರು ಮಾಂಗೋರಿ ಅವರಿಗೆ ಪಟೇಲಿಗೆ ಬಂದು ನೀವು ಮಾತಾಡಿ ಅಲ್ಲಿ 3 ಪಟ್ಟು ಬಾಡಿಗೆನೂ ಆಗ್ತದೆ. ನಮ್ಮ ಬಿಲ್ಡಿಂಗ್ ಮಣ್ಣನ್ನು ನಾವು ತಿದ್ದು ಯುಟಿಲೈಸ್ ಆಗ್ತದೆ.
ಅಲ್ಲಿ ನಮ್ಮ ಗೊಬ್ಬರ ಅಂಗಡಿ ಹಿಂದಿರೋದ್ರಿಂದ ಕಡಿಮೆ